ಪೊಲೀಸ್ ಇಲಾಖೆಯ 80 ಕೋಟಿ ಆಸ್ತಿಯನ್ನ ಕಬಳಿಸಲು ಯತ್ನ ಮಾಡಿರುವ ಆರೋಪ ಕೇಳಿಬಂದಿದೆ. ವಸತಿ ಗೃಹಕ್ಕೆ ಖಾಸಗಿ ವ್ಯಕ್ತಿ ಹೆಸರಿನಲ್ಲಿ ವಿದ್ಯುತ್ ಬಿಲ್. ಮಲ್ಲೇಶ್ವರಂ ಠಾಣೆಯಲ್ಲಿ ಈ ಕುರಿತು ಪ್ರಕರಣ. ಬೆಸ್ಕಾಂ, ಜಿಬಿಎ ಮತ್ತು ಖಾಸಗಿ ವ್ಯಕ್ತಿಗಳ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ನಮ್ಮ ಪ್ರತಿನಿಧಿ ಪ್ರಜ್ವಲ್ ಈ ಕುರಿತು ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ನೋಡೋಣ. ಬೆಂಗಳೂರಿನಲ್ಲಿ ನಿಮ್ಮ ಸ್ವತ್ತುಗಳನ್ನು ಲ್ಯಾಂಡ್ ಗ್ರಾಬಿಂಗ್ ಮಾಡುವಂಥ ಪ್ರಕರಣಗಳನ್ನು ಕೇಳ್ಪಟ್ಟಿರ್ತೀವಿ, ಅಕ್ಕಪಕ್ಕದಲ್ಲಿ ನೋಡಿರ್ತೀವಿ. ಆದರೆ ಇದೊಂದು ವಿಶೇಷ ಪ್ರಕರಣ ಅಂತ ಹೇಳಿ ಕರೀಬೋದು. ಯಾಕಂತಂದರೆ ಪೊಲೀಸ್ ಇಲಾಖೆಗೆ ಸೇರಿದಂಥ ಜಾಗವನ್ನೇ ಒಂದಷ್ಟು ಜನ ದುಷ್ಕರ್ಮಿಗಳು ಸೇರಿಕೊಂಡು ಅವರ ಹೆಸರಿಗೆ ಡಾಕ್ಯುಮೆಂಟ್ಗಳನ್ನೆಲ್ಲವನ್ನು ವರ್ಗಾವಣೆ ಮಾಡಿಸ್ಕೊಂಡು ಪೊಲೀಸ್ ಇಲಾಖೆಗೆ ಸೇರಿದ ಜಾಗವನ್ನೇ ನಮ್ಮದು ಅಂತ ಹೇಳಿ ಕ್ಲೈಮ್ ಮಾಡಿಕೊಂಡು ಪೊಸಿಷನ್ ತಗೊಳ್ಳಿಕ್ಕೆ ಬಂದಿದ್ದಂಥದ್ದು. ಮತ್ತು ಎಲ್ಲ ಮಾಹಿತಿ ಗೊತ್ತಾದ ಮೇಲೆ ಆ ಆರೋಪಿಗಳ ಮೇಲೆ ಕೇಸ್ ದಾಖಲು ಮಾಡಿರುವಂಥ ಘಟನೆ ಮಲ್ಲೇಶ್ವರಂನಲ್ಲಿ ನಡೆದಿದೆ. ಇದು ಮಲ್ಲೇಶ್ವರಂನ 8th ಮೈನ್ನಲ್ಲಿರುವಂಥ 8th ಮೈನ್ ಬಸ್ ಸ್ಟಾಪ್ನ ಮುಂಭಾಗ ಇರುವಂಥ ಸುಮಾರು 29,000 ಸ್ಕ್ವೇರ್ ಫೀಟ್ ಇರುವಂಥ ಒಂದು ಜಾಗ, ಅಂದರೆ ಸುಮಾರು 1 ಎಕರೆಗೆ ಹತ್ತಿರ ಇರುವಂಥ ಜಾಗ. ಈ ಒಂದು ಜಾಗವನ್ನು ಈ ಹಿಂದೆ ಇತಿಹಾಸದಲ್ಲಿ 1913ನೇ ಇಸ್ವಿಯಲ್ಲಿ ಮೈಸೂರು ಮಹಾರಾಜರವರ ಕಡೆಯಿಂದ ಪೊಲೀಸ್ ಇಲಾಖೆಗೆ ಹಸ್ತಾಂತರ ಮಾಡಿರ್ತಾರೆ. ಇಲ್ಲಿ ಈ ಕಾಣ್ತಿರುವಂಥ ಅಬಾಂಡೆಡ್ ಬಿಲ್ಡಿಂಗ್ ರೀತಿ ಏನಿದೆ, ಇದು ಒಂದು ಕಾಲದಲ್ಲಿ ಮಲ್ಲೇಶ್ವರಂ ಪೊಲೀಸ್ ಠಾಣೆಯಾಗಿ ಇರುತ್ತೆ. ಅದಾದ ಮೇಲೆ ಠಾಣೆಯ ಅಕ್ಕಪಕ್ಕದಲ್ಲಿ ಒಂದಷ್ಟು ಕ್ವಾರ್ಟರ್ಸ್ಗಳನ್ನು ಕಟ್ಟಿ ಸಿಬ್ಬಂದಿಗಳಿಗೆ ಕೊಡುವಂಥ ಕೆಲಸ ಆಗಿರುತ್ತೆ. ಆದರೆ ಮುಂದುವರೆದ ದಿನದಲ್ಲಿ ಮಲ್ಲೇಶ್ವರಂ ಮತ್ತು ಯಶವಂತಪುರ ಪೊಲೀಸ್ ಠಾಣೆಗಳು ಡಿವೈಡ್ ಆದಾಗ ಮಲ್ಲೇಶ್ವರಂ ಪೊಲೀಸ್ ಠಾಣೆಯನ್ನು ಪ್ರಸ್ತುತ ಈಗಿರುವಂಥ KC ಜನರಲ್ ಆಸ್ಪತ್ರೆ ಹತ್ತಿರಗೆ ಶಿಫ್ಟ್ ಮಾಡಲಾಗುತ್ತೆ. ಈ ಒಂದು ಠಾಣೆ ಮತ್ತು ಇಲ್ಲಿದ್ದಂಥ ಕ್ವಾರ್ಟರ್ಸನ್ನು ಮುಂದುವರೆದಂತೆ ಇಲ್ಲಿದ್ದಂಥ ಸಿಬ್ಬಂದಿಗಳು ಬಳಸಲಿಕ್ಕೆ ಶುರು ಮಾಡ್ತಾರೆ. ಈಗ ಇಲ್ಲಿ ಪ್ರಸ್ತುತ ಇರುವಂಥ ಕ್ವಾರ್ಟರ್ಸ್ನಲ್ಲಿ 4 ಕುಟುಂಬಗಳು ವಾಸ ಮಾಡ್ಕೊಂಡಿದ್ವಿ. ಆದರೆ ಕೆಲ ತಿಂಗಳ ಹಿಂದೆ ಇಲ್ಲಿ ಇರ್ತಿದ್ದಂಥ ಮೀಟರ್ ಬೋರ್ಡಿಗೆ, ಅಂದರೆ ಕರೆಂಟ್ ಬಿಲ್ ಏನು ಬರ್ತಿರುತ್ತೆ ಅದರಲ್ಲಿ ಮಹಾಲಕ್ಷ್ಮಿ ಪೊಲೀಸ್ ಇಲಾಖೆಗೆ ಬರೋದನ್ನು ಬಿಟ್ಟು, ಹೆಸರಲ್ಲಿ ಬರೋದನ್ನು ಬಿಟ್ಟು ಮಹಾಲಕ್ಷ್ಮಿ ಅನ್ನೋರ ಹೆಸರಿಗೆ ಬರುತ್ತೆ. ಅದನ್ನು ನೋಡಿ ಇದು ಯಾಕೆ ಬೇರೆಯವ್ರ ಹೆಸರಲ್ಲಿ ಬಂತಲ್ಲ ಅಂತೇಳಿ ಪೊಲೀಸರು ಪರಿಶೀಲನೆ ಮಾಡಿ ಬೆಸ್ಕಾಂ ಅವರ ಹತ್ರ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಪೊಲೀಸವ್ರಿಗೆ ಗೊತ್ತಾಗುತ್ತೆ ಇದು ಮಹಾಲಕ್ಷ್ಮಿ ಅನ್ನೋರ ಹೆಸರಿಗೆ ಟ್ರಾನ್ಸ್ಫರ್ ಆಗಿದೆ ಅಂತ. ಅದು ಹೇಗೆ ಟ್ರಾನ್ಸ್ಫರ್ ಆಗ್ಲಿಕ್ಕೆ ಸಾಧ್ಯ, ಇಲಾಖೆಗೆ ಸೇರಿದಂಥ ಜಾಗ ಅಂತೇಳಿ ಮುಂದುವರೆದ ಪರಿಶೀಲನೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಆಗ ಇದ್ದಂಥ GBA, ಈಗಿರುವಂಥ GBA, ಹಿಂದೆ ಇದ್ದಂಥ BBMPಯಲ್ಲೂ ಸಹಿತ ಈ ಖಾತೆ ಸಹಿತ ಆಗೋಗಿರುತ್ತೆ ಮಹಾಲಕ್ಷ್ಮಿ ಅನ್ನೋರ ಹೆಸರಿಗೆ. ಇಲ್ಲಿರುವಂಥ ಇಷ್ಟೂ ಜಾಗ, ಅಂದರೆ ಸುಮಾರು 29,000 ಸ್ಕ್ವೇರ್ ಫೀಟ್ ಏನಿದೆ, ಇಷ್ಟೂ ಜಾಗ ಮತ್ತು ಎಲ್ಲವೂ ಕೂಡ ಆಕೆ ಹೆಸರಿಗೆ ಆಗೋಗಿರುತ್ತೆ. ಇಲ್ಲಿ ಇನ್ನೊಂದು ಟ್ರಿಕ್ಕನ್ನು ಬಳಸ್ತಾರೆ ಅವರು. ಮಹಾಲಕ್ಷ್ಮಿ ಅವರು ಹೆಬ್ಬಾಳ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಕೃಷ್ಣಮೂರ್ತಿ ಅನ್ನೋ ಇನ್ನೊಬ್ಬ ವ್ಯಕ್ತಿಗೆ ಇದು ಮಾಡಿಕೊಟ್ಟಂಗೆ, ಏನು ಜಾಗವನ್ನು ಸೇಲ್ ಆಫ್ ಅಗ್ರಿಮೆಂಟನ್ನು ಮಾಡಿಕೊಟ್ಟ ರೀತಿಯಲ್ಲಿ ಮಾಡಿಕೊಂಡು ಅವರಿಬ್ಬರ ನಡುವೆ ಡಿಸ್ಪ್ಯೂಟ್ ಬಂದಿದೆ ಅಂತ ಹೇಳಿ ತೋರಿಸ್ಕೊಂಡು ಅದನ್ನು ಔಟ್ ಆಫ್ ದಿ ಕೋರ್ಟಲ್ಲಿ ನಾವು ಸೆಟ್ಲ್ಮೆಂಟ್ ಮಾಡ್ಕೋತೀವಿ ಅಂತೇಳಿ ಕೋರ್ಟಿಗೆ ಒಂದು ಅರ್ಜಿ ಹಾಕ್ಕೊಂಡು ಅದನ್ನು ಔಟ್ ಆಫ್ ದಿ ಕೋರ್ಟ್ ಸೆಟ್ಲ್ಮೆಂಟ್ ಮಾಡುವ, ಅಂದರೆ ಕೋರ್ಟಿಗೂ ಮೋಸ ಮಾಡಿ ಜೊತೆಗೆ ಪೊಲೀಸ್ ಇಲಾಖೆಗೂ ಮೋಸ ಮಾಡಿ ಜಾಗವನ್ನು ಕಬಳಿಸಲಿಕ್ಕೆ ಏನೆಲ್ಲ ಮಾಡಬೇಕೋ ಎಲ್ಲ ಪ್ರಯತ್ನಗಳನ್ನು ಮಾಡ್ತಿದ್ದಂಥ ಸಂದರ್ಭದಲ್ಲಿ ಇದ್ರ ಬಗ್ಗೆ ಪೊಲೀಸ್ ಇಲಾಖೆಗೆ ಸಂಪೂರ್ಣ ಮಾಹಿತಿ ಗೊತ್ತಾಗಿ ಪೊಲೀಸ್ ಇಲಾಖೆಯವರು ಒಂದು ಆಂತರಿಕ ತನಿಖೆಯನ್ನು ಮಾಡಿಕೊಂಡು ನಂತರ ಈಗ ಮಲ್ಲೇಶ್ವರಂ ಪೊಲೀಸ್ ಸ್ಟೇಷನಲ್ಲಿ ಒಂದು FIR ಅನ್ನು ದಾಖಲು ಮಾಡಿದ್ದಾರೆ. FIRನ ಅನ್ವಯವಾಗಿ ಮಹಾಲಕ್ಷ್ಮಿ ಸೇರಿದಂತೆ ಜೊತೆಗೆ BBMP ಅಧಿಕಾರಿಗಳು ಮತ್ತು ಕರ್ತವ್ಯವನ್ನು ಸರಿಯಾದ ರೀತಿಯಲ್ಲಿ ಪಾಲನೆ ಮಾಡದೆ NOCಯನ್ನು ನೀಡದಲ್ಲೇ ಜಾಗವನ್ನು ರಿಜಿಸ್ಟರ್ ಮಾಡಿಕೊಟ್ಟಂಥ ಈ ಸ್ವತ್ತನ್ನು ಮಾಡಿಕೊಟ್ಟಂಥ BBMP ಅಧಿಕಾರಿಗಳು ಮತ್ತು ಮೀಟರ್ ಬೋರ್ಡನ್ನು ವರ್ಗಾವಣೆ ಮಾಡಿಕೊಟ್ಟಂಥ ಬೆಸ್ಕಾಂ ಅಧಿಕಾರಿಗಳ ವಿರುದ್ಧ ಪ್ರಕರಣವನ್ನು ದಾಖಲು ಮಾಡಿದ್ದಾರೆ. ಮತ್ತು ಕೋರ್ಟ್ನಲ್ಲಿ ಪೊಲೀಸರು ಇಬ್ಬರು ಮಹಾಲಕ್ಷ್ಮಿ ಮತ್ತು ಕೃಷ್ಣಮೂರ್ತಿ ಏನು ಹಾಕ್ಕೊಂಡಿದ್ರು ಅರ್ಜಿ, ಆ ಅರ್ಜಿ ನಡೀತಿದ್ದಂಥ ವಿಚಾರಣೆಗೆ ಸಹಿತ ಈ ಜಾಗ ನಮಗೆ ಸೇರಿದ್ದು ಅಂತೇಳಿ ಪೊಲೀಸ್ ಇಲಾಖೆಯಿಂದ ಸಹಿತ ಒಂದು ಅರ್ಜಿಯನ್ನು ಹಾಕಿ ಈಗ ಕೋರ್ಟಲ್ಲಿ ಫೈಟ್ ಮಾಡುವಂಥ ಪರಿಸ್ಥಿತಿ ಬಂದಿದೆ. ಮೈಸೂರು ಮಹಾರಾಜರು ಪೊಲೀಸ್ ಇಲಾಖೆಗೆ ಕೊಟ್ಟಿದ್ದಂಥ ಜಾಗವನ್ನು ಇವತ್ತಿನ ದಿನದ ಲ್ಯಾಂಡ್ ಗ್ರಾಬರ್ಸ್ಗಳು ಗ್ರ್ಯಾಬ್ ಮಾಡಿ ಇಲ್ಲಿಗೆ ಬಂದು ನಮಗೆ ಪೊಸಿಷನ್ ಕೊಡಿ ಅಂತ ಕೇಳಿದಂಥ ಘಟನೆ ನಿಜಕ್ಕೂ ಆಶ್ಚರ್ಯವನ್ನು ಉಂಟು ಮಾಡುತ್ತೆ. ಯಾಕಂತಂದರೆ ಪೊಲೀಸರು 4 ಜನ ಇನ್ಸ್ಪೆಕ್ಟರ್ ಕುಟುಂಬ ವಾಸ ಮಾಡ್ತಿರೋಂಥ ಜಾಗದ ಪರಿಸ್ಥಿತಿಯೇ ಹಿಂಗಾದ್ರೆ ಬೆಂಗಳೂರಲ್ಲಿ. ಇನ್ನು ಬೇರೆ ಕಡೆ ಸಾರ್ವಜನಿಕರು ಸಣ್ಣ ಪುಟ್ಟ ಡಿಸ್ಪ್ಯೂಟೆಡ್ ಇರುವಂಥ ಲ್ಯಾಂಡಿನ ಪರಿಸ್ಥಿತಿ, ಸೈಟಿನ ಪರಿಸ್ಥಿತಿಗಳು ಏನಾಗಿರ್ಬೋದು ಅನ್ನೋದು ಸದ್ಯದ ಪ್ರಶ್ನೆ. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಪ್ರಜ್ವಲ್ TV9 ಬೆಂಗಳೂರು.